ಇಂದು ಪುನರುತ್ಥಾನದ ಆರಾಧನೆ. ಎಸ್, ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಬಸುದ್ದಿ ಗ್ರಾಮದ ಬೇತೆಲ್ ನ್ಯೂ ಲೈಫ್ ಚರ್ಚಿನಲ್ಲಿ ಆರಾಧನೆಯ ಸಮಯದಲ್ಲಿ ದೇವ ಮಕ್ಕಳೆಲ್ಲರೂ ಕುಣಿದು ಕುಪ್ಪಳಿಸುತ್ತಾ ಆರ್ಭಟದಿಂದ ಯೇಸು ಸ್ವಾಮಿಗೆ ಜಯಧ್ವನಿ ಮಾಡಿದ್ರು. ಆರಾಧನೆ ಮುಗಿದ ನಂತರ ಸಭಾಪಾಲಕರಾದ ಪಾಸ್ಟರ್ ಸುರೇಶ್ ಅವರು ಇಂದು ಪುನರುತ್ಥಾನದ ಸಂದೇಶವನ್ನ ನೀಡಿದ್ರು. ಯೇಸು ಕ್ರಿಸ್ತನು ಜೀವದಿಂದ ಎದ್ದದ್ದನ್ನು ಪ್ರಪಂಚದಲ್ಲಿರುವ ಎಲ್ಲ ಕ್ರೈಸ್ತರು ಸಂತೋಷದಿಂದ ಸಂಭ್ರಮದಿಂದ ಕೊಂಡಾಡುವರು. ಯೂದ ಸಿಂಹ ಪುನರುತ್ಥಾನ ಹೊಂದಿದನು. ಮರಣ ಹೊಂದಿದ ಯೇಸು ಇನ್ನು ಸಾಯುವುದಿಲ್ಲ ಎಂದು ನಾವು ಉತ್ಸಾಹದಿಂದ ಹಾಡುವೆವು. ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೂಲಕವಾಗಿ ಮರಣದ ಮೇಲೂ, ಪಾತಾಳದ ಮೇಲೂ, ಮರಣದ ಅಧಿಪತಿಯಾದ ಸೈತಾನನ ಮೇಲೂ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಾವು ಪುನರುತ್ಥಾನ ಹೊಂದುವೆವು, ಮರು ರೂಪ ಹೊಂದುವೆವು, ಮಹಿಮೆಯ ಮೇಲೆ ಮಹಿಮೆ ಹೊಂದುವೆವು ಅಂತ ನಂಬಿಕೆಯನ್ನು ಕೊಟ್ಟಿರುವನು. ಈ ಪುನರುತ್ಥಾನದ ದಿನದಲ್ಲಿ ಕರ್ತನು ಹೇಳಿದ ಮಾತುಗಳನ್ನು ಧ್ಯಾನಿಸಿ ನೋಡಿರೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯೋಹಾನ 11:25-26 ವಾಕ್ಯ. ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನೂ ಆಗಿದ್ದೇನೆ. ಸತ್ತವನಾದನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿಯವೆ. ಪ್ರಕಟಣೆ 1:17-18 ವಾಕ್ಯ. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂದು ಬರೆಯುತ್ತಾನೆ. ರೋಮ 8:34 ವಾಕ್ಯದಲ್ಲಿ ದಾವೀದನು ಕರ್ತನನ್ನು ನೋಡಿ, ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಗೊಳಿಸುವುದಿಲ್ಲವೋ ಎಂದು ವಿಜ್ಞಾಪಿಸುತ್ತಾನೆ. ಕ್ರಿಸ್ತನ ರಕ್ತದ ಹನಿಗಳು ಅಕ್ರಮಗಳಿಂದಲೂ ಪಾಪಗಳಿಂದಲೂ ಸತ್ತವನ ಮೇಲೆ ಬೀಳುವಾಗ ಆತನು ಬದುಕುವನು. ದಾಹಗೊಂಡಿರುವ ನಾವು ಕೂಡ ದಾವೀದನಂತೆ ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸು ಎಂದು ಭಿನ್ನವಿಸೋಣ. ಈ ಪುನರುತ್ಥಾನದ ಮಹಿಮೆ ನಮ್ಮ ಸಭೆಗಳ ಮೇಲೂ ಒಂದೊಂದು ಕುಟುಂಬಗಳ ಮೇಲೂ ಇಳಿದು ಬರಲಿ ಅಂತ ಪ್ರಾರ್ಥಿಸೋಣ. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತದೆ. ಈ ಎಲ್ಲ ವಾಕ್ಯಗಳು ನಿಮ್ಮ ಜೀವಿತಕ್ಕೆ ಆಶೀರ್ವಾದ ಕೊಂಡು ತರಲಿ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ವರದಿಗಾರರು ಪ್ರಕಾಶ್ ಕೆ, ಭಾರತ್ ಪ್ರಗತಿ ನ್ಯೂಸ್, ಬೆಳಗಾವಿ. ಜ್ಞಾಪಕಾರ್ಥವಾಗಿ ಪದೇ ಪದೇ ನೆನಪು ಮಾಡ್ತಾ ಇರಬೇಕು. ಪದೇ ಪದೇ ನೆನಪಿನಾಗಿ ಅವರಿಗೆ ನೆನಪು ಬರಗೋಸ್ಕರವಾಗಿ ಅವರಿಗೆ ಹಸಿವೆ ಇದ್ದಾಗ ಸಡನ್ ಆಗಿ ಹೋಗಿ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಬಿಡಬೇಡ್ರಿ. ಇದು ಬೇಕಂತ ಹೇಳಿದ ತಕ್ಷಣ ಬೇಡದನ್ನೆಲ್ಲ ಕೊಟ್ಟು ಬಿಡಬೇಡ್ರಿ. ಅವರಿಗೆ ನಿಮಗೂ ಕಷ್ಟ ಐತೆ ಅನ್ನೋದನ್ನ ತೋರಿಸ್ಕೊಡ್ರಿ. ನಿಮಗೆ ಬಡತನ ಇದ್ದದನ್ನ ಅವ್ರಿಗೆ ತೋರಿಸ್ಕೊಡ್ರಿ. ಅವ್ರು ಕೇಳಾರ ಬಾ ಅಂತ 150 ರೂಪಾಯಿ ಹೆಚ್ಚಿಗೆ ಹೋದ್ರು ಚಿಂತೆ ಇಲ್ಲ ಅಂತ ಎಲ್ಲ ಕೊಟ್ಟು ಬಿಡಾಕ್ ಹೋಗ್ಬೇಡ್ರಿ. ಅವ್ರು ಕೇಳ್ತಾರ, ಕೊಡ್ಬೇಕಂತ ಮನಸ್ಸಿದೆಯಾ, ದೇವ್ರಿಗೆ ಸ್ತೋತ್ರ. ಆದ್ರೆ ಒಂದೇ ಸಾರಿ ಸಡನ್ ಆಗಿ ಯಾವುದನ್ನು ಕೊಡಬೇಡ್ರಿ. ಆದ್ರೆ ನಿಮ್ಮ ಕಷ್ಟ, ನಿಮ್ಮ ಬಡತನ, ನಿಮ್ಮ ಕೊರತೆ ಮಕ್ಕಳಿಗೆ ಗೊತ್ತಾಗಲಿ. ಅದನ್ನು ತೋರಿಸ್ಬೇಕು, ಅವರಿಗೆ ಅದನ್ನು ಕಲಿಸ್ಬೇಕು. ಅವ್ರು ಹೇಳ್ಬೇಕು, ಮಗ ನೀನು ಕೊಡಬಾರ್ದಂತ ನನಗೆ ಮನಸ್ಸಿಲ್ಲ, ಕೊಡ್ಬೇಕಂತ ಆಸೆ ಇದೆ, ನಾನು ಕಷ್ಟಪಡ್ತೀನಿ, ಪ್ರಾರ್ಥನೆ ಮಾಡು, ದೇವರಿಗೆ ಖಂಡಿತ ಕೊಡ್ತಾನೆ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ನೀನು ಕೇಳೋದಕ್ಕಿಂತಲೂ ಉತ್ತಮವಾದದನ್ನ ದೇವರು ಕೊಡ್ತಾನೆ. ನನಗೀಗ ಅಷ್ಟು ಸಾಮರ್ಥ್ಯ ಇಲ್ಲ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಏನೇ ಕಷ್ಟ ಆದ್ರೂ ಚಿಂತೆ ಇಲ್ಲ, ಕೊಡ್ತೇನೆ, ಪ್ರಾರ್ಥನೆ ಮಾಡು ಎಂಬುದಾಗಿ ಅವ್ರಿಗೆ ಪ್ರಾರ್ಥನೆ ಮಾಡೋದನ್ನ, ದೇವರ ಮೇಲೆ ನಂಬಿಕೆ ಇಡುವುದನ್ನ ಮಕ್ಕಳಿಗೆ ಹೇಳಿಕೊಡ್ರಿ.
ಹಲ್ಲೆಲೂಯಾ. ಯೇಸುವಿನ ಮೇಲೆ ನಂಬಿಕೆ ಇಡುವುದನ್ನ ಮಕ್ಕಳಿಗೆ ಹೇಳಬೇಕು. ದೇವರಿದ್ದಾನೆ ಎಂಬುದಾಗಿ ಅವರಿಗೆ ತೋರಿಸಿಕೊಡಬೇಕು. ಹಲ್ಲೆಲೂಯಾ. ದೇವರಿದ್ದಾನೆ ಎಂಬಂತ ತಿಳುವಳಿಕೆ ಮಕ್ಕಳಿಗೆ ಬರಬೇಕು. ಅಂತ ಒಂದು ಜೀವಿತವನ್ನ ನೀವು ಅವರಿಗೆ ಕಲಿಸಿಕೊಡಬೇಕು. ಆಮೇಲೆ ವಾಕ್ಯ ಹೇಳ್ತದೆ ಬೇಗ ಏನಂತೆ, ಜ್ಞಾಪಕಾರ್ಥವಾಗಿ ಅದನ್ನ ಏನ್ ಮಾಡ್ಬೇಕು, ಕೈ ಕಟ್ಟಿಕೊಳ್ಬೇಕು. ಇದನ್ನ ಏನ್ ಮಾಡ್ಬೇಕು, ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯ, ದೇವರ ಸತ್ಯವೇದ ಯಾವಾಗಲೂ ಮಕ್ಕಳ ಕೈಯಲ್ಲಿ ಕಾಣಬೇಕು. ಬೈಬಲ್ ಓದುವುದನ್ನ ಮಕ್ಕಳಿಗೆ ಕಲಿಸ್ಬೇಕು. ಅವ್ರು ಸ್ವಲ್ಪ ಖಾಲಿಯಾಗಿದ್ದಾಗ ಸ್ವಲ್ಪ ಬೈಬಲ್ ಓದ್ ಮಗ ಅಂತ ಹೇಳ್ಬೇಕು. ಯಾಕೋ ನನಗೆ ಓದಕ್ಕೆ ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಪ, ಈ ಅಧ್ಯಾಯ ನನಗೆ ಓದಿ ಹೇಳು ಎಂಬುದಾಗಿ ಮಕ್ಕಳಿಗೆ ಓದಕ್ಕೆ ಹಚ್ಚಬೇಕು. ಬೈಬಲ್ ಓದುವುದನ್ನು ಕಲಿಸಬೇಕು. ಜ್ಞಾನೋಕ್ತಿಗಳು ಬೇಗ 22ನೇ ಅಧ್ಯಾಯ ತೆಗೆದುಕೊಂಡ್ರೆ ಜ್ಞಾನೋಕ್ತಿ 22 ಬೇಗ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಾಕ್ಯವನ್ನು ಯಾರಾದ್ರೂ ಓದಿಕೊಡಿ. ತಕ್ಕಂತೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು. ಇಲ್ಲಿ ಹುಡುಗ ಅಂತ ಯಾಕೆ ಬರ್ತೈತಿ, ಹುಡುಗಿ